ಮಾತಲ್ಲಿ ಮುತ್ತು ಕೊಡೋನು, ಮುತ್ತಲ್ಲಿ ಮುತ್ತು ತರೋನು, ಇವನ್ ಯಾರು ಡಿಫರೆಂಟು, ವೆರಿ ವೆರಿ ಡಿಫರೆಂಟು. ಅಮ್ಮನಿ ನಿಮ್ಮ ಅಮ್ಮ ಇದ್ದಾಳೇನಮ್ಮ? ಓ ಬರ್ರಿ 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 ಕಮಲಮ್ಮ, ಬಾರ ಬಾರ ಕಾಯಕ, ಬಾರ ಕುಕ ಬಾ ಬಿಡ್ರಂಕ, ಬಾ ಕುಕ ಬಾ. ಆಸ್ಪತ್ರೆಗೆ ಹೋಗಿದ್ವಮ್ಮ, ಹಂಗೆ ನೀನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಯಾಕ ನೀನು ಬರಲಿಲ್ಲ ನಮ್ಮ ಮನೆ ಕಡೆಗೆ? ಹಾಂ, ಯಾಕೋ ಬರಲಿಲ್ಲಮ್ಮ ನೀನು. ಯಾಕ ಸುಮ್ಮನೆ ಅದೇ, ಯಾಕ ಬರ್ದಂಗೆ ಅದೇ ನಮ್ಮ ಮನೆ ಕಡೆಗೆ. ನಮ್ಮ ಮನೆಯಾಗ ನಡೆ ಅವಂತ್ರ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ನೀನು ಬತ್ತಾ ಹೋಗ್ತಾ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ನೀನು ಯಾಕ ಬರ್ದಂಗೆ ಅದಮ್ಮ. ಯಾಕಮ್ಲ ಏನಾಯ್ತು? ಬಾ ಕುತ್ಕ, ಬಾ ಕುಕ್ಕ ಮಾತಾಡ್ಬಾ. ಯಾಕೆ ಸೊಂಟ ಬೇರೆ ಇದಾಗೈತೆ? ಅದೇ ಅವತ್ತು ಬಿದ್ದು ಸೆನಕಿಲ್ಲ ಅಂತಿದ್ದಲ್ಲೇ. ಏನಾಯ್ತು? ಅಲ್ಲಿಂದ ಇಲ್ಲಿ ಬಂದಿಲ್ಲ ನಾನು. ನಮ್ಮ ಹುಡುಗಿ ಎಲ್ಗ ಹೋಗಿದ್ವಿ ನಾವು, ನಮ್ಮ ಅಮ್ಮನ ಎಲ್ಗ ಕರ್ಕೊಂಡೋಗಿತ್ತು. ನಾವು ಹೋಗಿದ್ವಿಲ್ಲ ಗಣೇಶಂತಕ್ಕೆ, ಅಲ್ಲೆಲ್ಲ ಗಣೇಶನ್ ಕೊಂಡ್ರಿ ಸೇರಿ ಅಂತೇಳಿ ಹೋಗಿದ್ವಿ. ನಾವು ಹುಡಿಕೊಂಡು ಬಂದ್ವಮ್ಮ. ಯಾತ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದ್ವಿ. ನೀನು ಬರಲಿಲ್ಲ. ಆಸ್ಪತ್ರೆಗೆ ಹೋಗಿ ಪಾಪ ಸಣ್ಣ ನೋವಾಗಿತ್ತು. ಅವಳು ಕಮಲಮ್ಮನೂ ನಮ್ಮ ಕಮಲಿನೂ ನೀನು ಮಾತಾಡೋದನ್ನ ಎಲ್ಲನ ಫೋನ್ನಾಗ ಒತ್ಕೊಂಡವಳು ರಚ್ಚಿ ಎಂಬಳು. ಎಲ್ಲ ಒತ್ಕೊಂಡು ಅದನ್ನ ಮದುವೆ ಆಗಬಾರ್ದು ಅಂತ ಕಾಯ್ತಿದ್ದೆ ಅಂತೇಳಿ ಇವಳು ಮಾತಾಡಿದ್ಲಲ್ಲ, ಅದನ್ನೆಲ್ಲ ಫೋನಾಗ ಒತ್ಕೊಂಡವಳಿ. ಎಲ್ಲ ಫೋನ್ನಾಗ ಒತ್ಕೊಂಡು ಎಲ್ಲನ ಕಿಟ್ಟಪ್ಪಗೆ ನನ್ನ ತಮ್ಮಗೆ ತೋರಿಸ್ತಿದ್ಲು. ಕಿಟ್ಟಿಗೆ ಅವನೆಲ್ಲನ ಬೈದ. ನೀನು ಇಂಥ ಮಾಡ್ತೀವಿ ಹಂಗೆ ಹಿಂಗೆ ಅಂತೇಳಿ ಬೇಗ ಒತ್ಕೊಂಡವ್ರಿ. ಒತ್ಕೊಂಡು ಇವಾಗ ಇಕ್ಕೊಂಡು ಅವ್ರ ಮಾಮನ ಕೈ ಕೊಟ್ಟವ್ರು ನೋಡು. ಅದಕ್ಕೇನೆ ನೀನು ಬಂದು ಹೇಳಿ ಕಮಲಮ್ಮಿರೋದಕ್ಕೇನೆ ನಿಮ್ಮ ಮನೆ ಆಗಿದ್ದು, ಇಲ್ಲಾಂದ್ರೆ ಕಮಲಿ ಇಲ್ಲ ಅಂದಿದ್ರೆ ನಿಮ್ಮ ಮನೆಯಾಗೆ ಇವತ್ತು ಹಿಂಗಿರೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅಂತ ಹೇಳಿ ಬೇಗ ಕೊಡ್ಸು. ಅದಕ್ಕೆ ನಿಂತ ಕುಡಿಕೊಂಬಂದ್ವಿ. ಇವಾಗ ಅವಳದಂತ ಅಲ್ಲಿ ಬಿದ್ದೋಗುತ್ತೆ ನನಗಂತೂ. ಬೀಗ ಇಸ್ಕೊಂಡಿಕೊಂಡವಳು. ನನಗಂತೂ ಬೀಗಿಲ್ಲೋದಕ್ಕೆ ಕೈ ಕಾಲೇ ಆಡಲ್ಲ ಬೀಗಿಲ್ಲೋದಕ್ಕೆ. ಅದಕ್ಕೆ ನೀನೇ ಬಂದು ನಮ್ಮ ಅಯ್ಯಪ್ಪಂತ ಮಾತಾಡಿ, ನೀನು ಮಾತಾಡಿದ್ರೆ ಚೆನ್ನಾಗಿ ಕೇಳುತ್ತೆ. ಅದಕ್ಕೆ ಹೇಳಿ ಕೇಳಿ ಅದೇನು ಮಾಡ್ಬೇಕು ಅದನ್ನ ಮಾಡಿ ಇಸ್ಕೊಂಡು ಕೊಡು ಅಂತೇಳಿ ಅದಕ್ಕೆ ನಿಂತಕ್ಕೆ ಬಂದ್ವಮ್ಮ. ಇಸ್ಕೊಂಡು ಕೊಡು. ಯಾಕ ನಡಿ ಬರ್ತೀನಿ. ಅದಕ್ಕೆ ನಾನು ಮಾತಾಡ್ತೀನಿ, ನಾನೇನಿಲ್ಲ ಕಿಟ್ಟಣ ಹೇಳ್ತೀನಿ. ಅದ್ಯಾಕಂತೆ ಸುಮ್ಮನೆ ಕೊಡಬೇಕು. ನಿಂತಾಗಿತ್ತು ನೀನು ಇಕ್ಕಬೇಕು. ಇವಳು ಹಂಗೆ ಮತ್ತು ಅವಳು ಲಕ್ಷ್ಮಿ ಮಗಳು ಒಳ್ಳೆಳಲ್ಲ ಅವಳ. ಅಯ್ಯೋ ದೇವ್ರಿ, ಅವಳು ತಾಟ್ ಕಿತ್ತಿ ಅಂತಾಳು. ಅವ್ರ ಅಮ್ಮಗೆ ಎಳೆ ಮೆಟ್ಲ ಆರ್ದಾಳವಳು. ನಿನ್ನ ಮಗಳು ಅಂತ ಸುಮ್ಮನೆ ಫೋನ್ ನೋಡ್ತಾ ಕುಕ್ಕಣೈತಲ್ ತಾಯಿ. ಯಾಕೆ ಹಂಗೆ ಫೋನ್ ನೋಡುತ್ತೆ? ಏನು ನೋಡ್ಕೊಂಬತ್ತು ಅದು ಯಾಕೆ ತಾನ ಹಿಂಗೇನೆ ಬತ್ತಾವಲ್ಲ ಎಲ್ಲನ ಡ್ಯಾನ್ಸ್ ಪನ್ಸ್ ಮಾಡವು ಅವೆಲ್ಲ ಬತ್ತಾವಲ್ಲ, ಅವನ್ನೆಲ್ಲ ನೋಡ್ಕೊಂಬತ್ತು ಕುಕ್ಕಂಡು. ನೋಡ್ಕೊಂಬತ್ತೆ ಸುಮ್ಮನೆ ಹಿಂಗೆ ಕುಕ್ಕಂಡು. ಇನ್ನೇನು ಮಾಡ್ತೇಳಿ ಬೇಜಾರಕ್ಕೆ. ಇನ್ನೇನಿಲ್ಲ ಅತ್ಲ ಕಡ್ಡಿ ಇತ್ಲ ತೆಗ್ದಾಕಂಗಿಲ್ಲ ನಮ್ಮ ಅಮ್ಮನೇನು. ಎಲ್ಲೋಡ ಮುಂಬೈ ಸುಮ್ಮನೆ ಕುಕ್ಕಂಡು ಫೋನ್ ನೋಡೋದೆ. ಅದಕ್ಕೆ ಒಂಥರ ಫೋನ ಮಾತಾಡೋದು ಕಾಯಿಲೆ ಬಂದೈತಿ. ಫೋನಾಗೆ ಸುಮ್ಮನೆ ಮಾತಾಡ್ತಿರುತ್ತೆ. ಅದ್ರಾಗ ಯಾರು ಮಾತಾಡಲಿಲ್ಲ ಅಂದ್ರೂ ತಮ್ಮತ್ತೆ ಸುಮ್ಮನೆ ಮಾತಾಡ್ತಿರುತ್ತೆ. ಅದೊಂಥರ ಅದು ಕೆಟ್ಟ ಬುದ್ಧಿ ಬಂದೈತಿ ಇವಳೊಬ್ಳು. ಸುಮ್ಕಿರೈ. ಯಾರನ್ನ ಹಿಂಗೆ ಫ್ರೆಂಡ್ ಫೋನ್ ಮಾಡ್ತಾರೆ, ಮಾತಾಡ್ತಾಳೆ. ಅವಳಿಗೆ ಮಾತಾಡೋದೆಲ್ಲ ರೂಢಿ ಮಾಡ್ಕ್ಯಾಮನ. ಈಗ ಗೌರ್ಮೆಂಟ್ ಕೆಲಸದಾರ ಸಿಕ್ಕಿದೆ ಎಲ್ಲ ಹೆಂಗೆ ಮಾತಾಡೋದು ಏನು ಅಂತೇಳಿ ಎಲ್ಲ ರೂಢಿ ಮಾಡ್ಕ್ಯಾಮನ ಅಂತ ಮಾತಾಡ್ತಿರ್ತಾರೆ ಕಣೆ ಕಮಲಮ್ಮ. ಸುಮ್ಮನೆ ಮಾತಾಡ್ತಾರೇನೆ ಯಾರನ. ಹಿಂಗೆ ಯಾರನ್ನ ಗೌರ್ಮೆಂಟ್ ಕೆಲಸದಾರು ಏನೇನು ಸ್ಟ್ಯಾಂಡರ್ಡಾಗಿ ಮಾತಾಡೋದೆಲ್ಲನ ಕಲಿಬೇಕಲ್ಲ, ಅದಕ್ಕೆ ಕಲಿತಾಳೆ ಅಷ್ಟೇನೆ. ಇವಳು ನಮ್ಮಳು ಸೀದೆ ಗೊತ್ತಾಗಲ್ಲ. ಸುಮ್ಮನೆ ಮಾತಾಡ್ತಾಳೆ. ಸುಮ್ಮನೆ ಮಾತಾಡ್ಲಿ ಏನು ಫೋನ್ ಇರೋಕ್ಕೆ ಮಾತಾಡೋಕ್ಕೆ. ಮಾತಾಡ್ಕೊಂಡು ಹೋಗ್ಕೊಂತಾಳೆ ಅವಳೆಲ್ಲ ನೋಡ್ಕೊಂಡು. ಇಂಥವೇಳು ನೀನು ಬರೇನಿ. ನಿನ್ನ ಮಗಳಿಗೆ ಬದುಕು ಕಳಿಸ್ಬೇಡ, ಭಾಳ ಕಳಿಸ್ಬೇಡ. ಫೋನಾಗ ಮಾತಾಡ್ಕೊಂಡು ಕುಕ್ಕ ಅಂತ ಮಾಡು ಇಂಥ ಮಾಡು, ಬರೀ ಫೋನ್ ನೋಡು, ಬರೀ ಇಂಥವೇಳು. ಇಂಥ ಮಾಡಿರಿ ಇನ್ನೇನು ಅವಳು ಮದುವೆ ಆದಂಗೇನಿ. ಬದುಕ ಭಾಳ ಲೋಟ ತೊಳೆಯೋದು, ಕಾಪಿ ಕಾಸೋದು, ಅಡುಗೆ ಮಾಡೋದು, ಮುದ್ದೆ ಮಾಡೋದು, ಸಾರು ಮಾಡೋದು ಕಲಿಸ್ಬೇಡ. ಫೋನ್ ನೋಡ್ತಾ ಕುಕ್ಕ ಅಂತ ಹೇಳಿ ಕಲಿಸು ನಿನ್ನ ಮಗಳಿಗೆ. ಏನು ಮಾಡ್ತಾಳೆ ಅವಳೆಲ್ಲ. ನೀವಾಗೇನಾಗ ಅಂತ ಫೋನಾಗೆ ಬರ್ತಾವಲ್ಲೇನೆ ಕಮಲಮ್ಮ ಎಲ್ಲನ. ಏನು ಇಂಥವೆಲ್ಲ ಬರಲ್ಲ ಅಮ್ಮಂಗಿಲ್ಲ. ಕಾಪಿ ಕಾಸೋದು ಬರುತ್ತೆ, ಮುದ್ದೆ ಮಾಡೋದು ಬರುತ್ತೆ, ಬಿಸಿನೀರು ಹೆಂಗೆ ಕಾಸಬೇಕು, ಬಿಸಿ ಬಿಸಿ ನೀರು ಅಂತಲೂ ತೋರಿಸ್ತಾಳೆ ಅಮ್ಮ. ಯಾರನ ನಮ್ಮ ಅಮ್ಮನೆಲ್ಲ ತೋರಿಸುತ್ತೆ ಅಮ್ಮ. ನೋಡೆಲ್ಲ ಬರ್ತಾವೆ ಎಂಬುತ್ತೆ. ಮುದ್ದೆ ಮಾಡೋದು ಬರುತ್ತೆ, ಗಂಜಿ ಕಾಸೋದು ಬರುತ್ತೆ, ಉಪ್ಪಿಟ್ಟು ಮಾಡೋದು ಬರುತ್ತೆ, ಎಲ್ಲ ಬರ್ತೇವೆ ಅಂತ ಬರಲ್ಲ ಅಮ್ಮಂಗಿಲ್ಲ. ಫೋನ ನೋಡ್ಕೊಂಡೆ ಕಲಿತಾಳೆ ನಮ್ಮ ಅಮ್ಮಣ್ಣಿ. ಇವಳಂತ ಏನು ಅಡುಗೆ ಮಾಡೋದು ಕಲಿಸು, ಅಡುಗೆ ಮಾಡೋದು ಕಲಿಸು. ಮುಸ್ರೆ ತೊಳೆಯೋದು, ಬೆಳ್ಳಗಾಗ ಮುಸ್ರೆ ತಿಕ್ಕೋದು ಹೆಂಗಂತಲೂ ಬರ್ತಾವೆ, ಎಲ್ಲ ಬರ್ತಾ ಸುಮ್ಕಿರು. ನಮ್ಮ ಅಮ್ಮನಿಗೆ ಎಲ್ಲ ಬರುತ್ತೆ. ಹೇಳಿರಿಗ ಹಿಂಗೆ ಮಾತಾಡೋದು ಬರ್ರಿ. ಇವಾಗ ನಿಮ್ದು ಬಿಟ್ಟಾಗ್ತಾಯಿ, ನಮ್ದು ಬಂದು ನಿನ್ನ ಬಗೆಹರಿಸ್ಕೊಡು. ನೀನು ಬಂದು ಹೇಳು. ನಮ್ಮ ಅಯ್ಯಪ್ಪಂತಾಗಿ ನೀನು ಮಾತಾದ್ರೆ ಕೇಳುತ್ತೆ. ಬತ್ತೀನಿ ನಡಿ ಹೋಗೋಣ, ಹೇಳ್ತೀನಿ ಆಯ್ತಾ. ಇದ್ರೆ ನಡಿ ಬತ್ತೀನಿ. ನಿನ್ನ ಕಿಟಣ ಇವೆಲ್ಲ ಬಿಟ್ಬಿಡ್ಬೇಕು ನೀನು. ಯಾಕೆ ಹಿಂಗೆ ಮಾಡ್ತೀನಿ ನೀನು? ಕಮ್ಲಿ ಇರೋದಕ್ಕೆ ಇವತ್ತಿ ಮನೆ ಹೊಡೆದೈತೆ, ಬೇರೆ ಯಾರಿದ್ರು ಉಳಿತಿರ್ಲಿಲ್ಲ ಮನೆ ಅಂತ ಹೇಳ್ತೀನಿ. ನೀನು ಹೆಣ್ಣು ಕೊಡೋರು ಯಾರಿದ್ರು ಅವತ್ತು ನಿಮ್ಮ ಅಕ್ಕ ಯಾಕೆ ಕೊಟ್ಟು ಮದುವೆ ಮಾಡೈತೆ, ನೀನು ಉಳಿಸ್ಕೋಬೇಕು ಅಂತ ಹೇಳಿ ಹೇಳ್ತೀನಿ ನಾನೆಲ್ಲರ. ನಡಿ ಹೇಳ್ತೀನಿ ನೀನು.
ಜೊತೆಗೆ ಅವರು ಶ್ರೀಕಂಠಪ್ಪನೂ ಸಮಲಿಂಗನೂ ಅವರು ಕೃಷ್ಣಪ್ಪನು ಎಲ್ಲಾರನ್ನೂ ಕರ್ಕೊಂಬ ಎಲ್ಲರನ್ನೂ ಕರ್ಕೊಂಬಂದ್ರಿ ಅವ್ರ ಮಾತನ್ನು ಕೇಳ್ತಾನೆ ಎಲ್ಲಾರ ಅವತ್ತು ಹೆಂಗೆ ಲಕ್ಷ್ಮಿ ಮನೆಗೆ ಹೋಗೋದು ಹೆಂಗೆ ತಡದ್ರ ಹಂಗೆ ಇದನ್ನೂ ಹೇಳಿರಿ ಅಂತಿ ಅದಕ್ಕೆ ನೀನು ಬರಬೇಕು. ಯಾಕೆ ಇದೊಂದು ನೀನು ನಮ್ಮ ಅಯ್ಯಪ್ಪಂತಾಗ ಹೇಳಿ ನೀನು ಬೀಗ ಕೊಡಿಸ್ಬೇಕು. ನಾನು ಅದಕ್ಕೆ ನೀನು ಹೇಳಿ ಕೇಳುತ್ತೆ ಅಂತೇಳಿ ಅದಕ್ಕೆ ನಿಂತಕ್ಕೆ ಬಂದಿರೋದು. ಬಾ ಹೇಳು. ನಾನೇನಿಲ್ಲ ಕೇಳಿ ನಡಿ ಕೊಡಲ್ಲ ನೀನು ಕಿಟ್ಟಣ ಅಂತೀನಿ. ನೀವೆಲ್ಲ ಇದ್ರೆ ಮುಂದಾಗ ನಾವು ನೋಡಿರೋದು ನಿಮ್ಮನ್ನು ಕಷ್ಟ ಸುಖ ಎಲ್ಲ ನಂಬ್ತೀನಿ. ನನ್ನ ಮಾತು ಮಾತ್ರ ಮೀರಲ್ಲಿ ಬಿಡು ಕಿಟ್ಟಣ. ನೀ ಯಾವಾಗಲೂ ಅಷ್ಟೇ ಏನು ಕನಾಗ್ಲಿ ಹೇಳು. ಒಂದು ಹೆಣ್ಣು ನೋಡೋದ್ರಿಂದ ಹಿಡ್ದು ಏನಾರ ಒಂದು ಮನೆಗೇನು ಕೆಲಸ ಕಾರ್ಯದಿಂದ ಹಿಡ್ದು ಎಲ್ಲ ನನ್ನ ಕೇಳೇ ಮಾಡಿರೋದು ಕಿಟ್ಟಣ. ಯಾವುದೂ ಇಲ್ಲ ಅಂದಿಲ್ಲ. ಎಲ್ಲ ನನ್ನ ಕೇಳೇನೆ. ಯಾವ್ದು ಕನಾಗಲಿ ಜಯಶ್ರೀ ಜಯಶ್ರೀ ಎಂಬುದು ನನ್ನ ಮಾತಾ ಮೀರಲ್ಲಿ ಬಿಡು. ನಾನು ಹೇಳ್ತೀನಿ ಬಿಡು. ಏನು ಹೇಳೋದಿದ್ರು ನಾನೆಲ್ಲ ಹೇಳ್ತೀನಿ ಸುಮ್ಕಿರು. ಅದಕ್ಕೆ ಕಣಮ್ಮ ಬಂದಿದ್ದು. ಹೆಂಗಾತ ಬಂದ್ರತ್ತ ನೀನಾದ್ರೆ ಹೇಳ್ತೀಯ ಅಂತ ಹೇಳಿ ನಾವು ಹೇಳಿರಂಗೆ ಸಿಟ್ಟಾದ. ಕೊಡಲ್ಲ ಅಂತ ಹೇಳಿ ತಾಂಡ ಅದೇ ಹೋದ ಬೀಗನ. ಅದಕ್ಕೇನೆ ನಮ್ಮಿಂದೇನೆ ಬರಬೇಡ, ನಾವು ಹೋಗ್ತೀವಿ, ಹೋಗಿ ಮನೆಯಾಗಿರ್ತೀವಿ, ಆಮೇಲೆ ಬಾ. ಆಮೇಲೆ ಬಂದು ನೀನು ಮಾತಾಡೋಣ. ಮಾತಾಡ ಆಮೇಲೆ ತಿರ್ಗಾ ಹಿಂಗುಂಟೇನೆ ನೋಡು ಏಳೇವ್ರಿ ಇವ್ರು ಕರ್ಕೊಂಬಂದವ್ರಿ ಅಂತಾರೆ. ಯಾಕೆ ಬೇಕು? ಅವಳು ಮೊದಲೇ ಒಳ್ಳೆಣಲ್ಲ ಹುಡುಗಿ. ಅದು ಒಳ್ಳೆದಲ್ಲ ಮೊದಲು ಕಂಪಿ. ನಮ್ಮಮ್ಮನಿ ಮಾಡಿಕ್ಕಾಳೆ ಅಂದರೆ ಅವ್ರ ಅಪ್ಪನ ಮನೆ ತಂದು ಮಾಡಿಕ್ಕಿಲ್ಲ ನನ್ನ ಗಂಡುಗೆ ಅಂತಾಳೆ. ಅವನು ಉಂಬನು ಏದು 2-3 ಪಟ್ಟು 3-4 ಪಟ್ಟು ಅಂತಂದ್ರೆ ಏನು ಅವ್ರ ಅಪ್ಪನ ಮನೆ ತಂದು ಮಾಡಿಕ್ಕಿಲ್ಲ. ಒಂಬುತ್ತೆ ಅದು ಕ್ಯಾಂಪಿ ಕಟ್ರಂಗಿದ್ದಿದ್ದು. ಬತ್ತೀನಿ ಹೇಳಿ ನೀನು ಬೇಗ ನಿನ್ನ ಕೈಯಕ್ಕೆ ಬಂತು ಅನ್ಕ. ಬತ್ತೀನಿ ಕಮಲ, ಬರ್ತೀನಿ, ಬಂದು ಇಸ್ಕೊಂಡು ಕೊಡ್ತೀನಿ ಹೇಳಿ. ಬೇಗ ನೀನು ಬಂದೈತೆ ಅನ್ಕೊಬಿಡು. ನಾನೇನು ಹೇಳಿ ಮಾತು ತೆಗ್ದಾಕಲ್ಲ ಕಿಟ್ಟಣಯ್ಯ. ನಾನು ಹೇಳ್ತೀನಿ. ಏನಂದ್ರೂ ನೀನು ಕಿಟ್ಟಣಯ್ಯ ನೀನು ಹಿಂಗೆ ಮಾಡಬೇಡ ನೀನು ಅಂತ ಹೇಳ್ತೀನಿ. ನನ್ನ ಮಾತೇನಿಲ್ಲ ತೆಗ್ದಾಕಲ್ಲ ಬಿಡು. ಬರ್ತೀನಿ ಹೇಳಿ, ಹೇಳ್ತೀನಿ. ಅವಳಿಗೂ ಸರಿಯಾಗಿ ಬಿಗಿ ಮಾಡಿಸ್ಬರ್ಬೇಕು ನೀನು ಯಾಕ. ಅವಳಿಗೂ ಸರಿಯಾಗಿ ಬಿಗಿ ಮಾಡಿಸಿ ಅವಳು ನಾನು ಹೇಳ್ದಂಗೆ ಕೇಳ್ಕೊಂಡು ಇಕ್ಕೊಂಡು ಇರಂಗೆ ಮಾಡ್ಬೇಕು. ನಾನು ಹೇಳ್ದಂಗೆ ಕೇಳ್ಬೇಕು ಅವಳು. ಎಲ್ಲ ಬಿಗಿ ಮಾಡೇ ಬರ್ತೀನಿ. ಕೆಂಪಿ ರೆಚ್ಚಿ ಎಲ್ಲ ನೀನು ಹೇಳ್ದಂಗೆ ಕೇಳ್ಬೇಕಮ್ಮ. ಎಲ್ಲ ಹೇಳ್ಬತ್ತೀನಿ ಕಿಟ್ಟಣಿಗೆ. ಇಲ್ಲೋಡೋ ಕಿಟ್ಟಣಿ ಅಟ್ರಾಗಿರ್ಬೇಕು ಸೊಸೆರು. ನನ್ನ ಸೊಸೆ ನೋಡಿ ನಾನು ಇಕ್ಕಣೀನಿ ಹಂಗೆ ಇಕ್ಕಬೇಕು ನೀನು ಅಂತ ಹೇಳ್ತೀನಿ. ನನ್ನ ಸೊಸೆ ನೋಡು ಆಸೆಗೆ ಹೋಗಲ್ಲ, ಮನೆಯೊಳಗೆ ಬದುಕೇನೋ ಬಾಳೆನೋ ಮಾಡ್ಕೊಂಡು ಹೆಂಗಿರ್ತಾಳೆ. ನನ್ನ ಸೊಸೆ ನೋಡು ನೀನು ಹಂಗೆ ಇಕ್ಕಬೇಕು, ಎಟಾನ ತಲೆ ಮೇಲೆ ಕುಂಡ್ರಿಸ್ಕೊಬೇಡ ಸೊಸೆರ್ನ ಅಂತ ಎಲ್ಲ ಹೇಳ್ತೀನಿ. ನಮ್ಮ ಕಿಟ್ಟಣಿಗೂ ಸ್ವಲ್ಪ ಗೊತ್ತಾಗಲ್ಲ, ಅರ್ಥ ಆದ್ರೆ ನಾನು ಹೇಳ್ತೀನಿ. ನನ್ನ ಮಾತಾದ್ರೆ ನನಗೆ ಕಿಟ್ಟಣಿಗೆ ಅರ್ಥ ಆಗುತ್ತೆ. ಹೇಳ್ತೀನಿ ಹೇಳ್ಬಿಡು. ಆಮೇಲೆ ಬರ್ತೀನಿ, ಹೋಗ್ರಿ ನೀವು ಹಂಗೆ ಬರ್ತೀನಿ ಹೇಳು. ಬಂದು ಹೇಳಮ್ಮ ತಾಯತ್ತ. ನನಗಂತೂ ಬೀಗಿಲ್ಲದಕ್ಕೆ ಕೈ ಕಾಲೇ ಆಡ್ತಿಲ್ಲ. ಏಳೊತ್ತಿಗೆ ಬೀಗ ಬರುತ್ತೋ ನನ್ನ ಕೈಯಕ್ಕೆ ಏನು ಕಣಿದ್ನಿ. ಬೀಗಿಲ್ಲದ್ಕಂತೂ ನನಗೆ ಇರೋಕ್ಕಾಗ್ತಿಲ್ಲ. ಅದೇ ಬಂತು ಅನ್ಕ ನಿನ್ನ ಕೈಯಕ್ಕೆ ಅಂತ ಹೇಳಿಲ್ವಿ, ಆಗಲೇ ಈಗಲೇ ಬಂತು ಅನ್ಕ ಅಷ್ಟೇನಿ. ನೀನು ಬಂದೇ ಬಿಡುತ್ತೆ ಅನ್ಕ. ಹೋಗ್ರಿ ಹಿಂಗೆ ನೀವು ರಪ್ನ ಬರ್ತೀನಿ, ನಾನು ಮಕ್ಕ ತೊಳ್ಕೊಂಡು ಬರ್ತೀನಿ. ಬಂದು ಹೇಳ್ತೀನಿ ಕಿಟ್ಟಣಿಗೆ, ಹೇಳ್ತೀನಿ ಹೇಳಿ ನಾನೆಲ್ಲ ಬಂದು. ಮಾತು ಮೀರಲ್ಲ ಕಿಟ್ಟಣಯ್ಯ. ನಾನು ಹೇಳಿದ್ದೆ ವೇದವಾಕ್ಯ. ನಾನು ಹೇಳಿರೋ ಮಾತು ಯಾವನು ಮೀರಲ್ಲ ನಮ್ಮ ಕಿಟ್ಟಣಯ್ಯ. ಎಲ್ಲದ್ರಾಗೂ ಎಲ್ಲದಕ್ಕೂ ಜಯಶ್ರೀ ಕಿಟ್ಟಣಿ. ನಾನು ಮುಂದೆ ಕಿಟ್ಟಣಿಯಿಂದ ಯಾವತ್ತನ್ನು ನನ್ನ ಮಾತೇ ಮಣೆ. ನಾನು ಹೇಳಿದ್ದ ನಾನು ಹೋಗಿರೋ ದಾರಿಗೆ ಮಣ್ಣೆ ಬರೋದು ಯಾವತ್ತನಾಗಲಿ. ಎಲ್ಲಿ ಕನ ಹೋಗ್ಲಿ ಏನು ಕನ ಆಗಲಿ ಅಷ್ಟೇ. ನೋಡ್ತಾ ಇರ್ರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.